ನೀನು ಹೇಳಿದಂತ ನಾನು ಅನ್ಕೊಂಡಿದ್ದೆಲ್ಲ ಬಿಟ್ಬಿಡ್ತೇನೆ ನಮಗ. ಹಾಂ, ಮಾಡೋದನ್ನೆಲ್ಲ ಮಾಡೇ ತೀರಿಸ್ತೇನೆ ನಾನು ಬಿಡೋಕ್ಕಿಲ್ಲ. ಆಕೆ ನಾನು ಬಿಡಂಗಿಲ್ಲ. ನಾನೇನು ಅನ್ಕೊಂಡದನಲ್ಲ ಅದನ್ನೆಲ್ಲ ಮಾಡೇ ಮಾಡ್ತೇನೆ ನಾನು ಹೆಂಗೆ ಬಿಡ್ತೇನೆ ಆಕಿನ? ಇಷ್ಟೆಲ್ಲ ಆಕಿನಿಂದ ನನಗೆ ಇಷ್ಟೆಲ್ಲ ಕಷ್ಟ ಆಗತ್ತಂದ್ರೆ ಬಿಡು ಮಾತಿಲ್ಲದ. ಹಾಂ, ನಿನ್ನ ಮುಂದೆ ಹಂಗೆ ಸುಮ್ಮನೆ ಹ್ಞೂ ಅಂತಂದನ. ಆದ್ರೆ ನಾನು ಬಿಡಂಗಿಲ್ಲ. ಆ ಸುಂದ್ರಿನಂತೂ ನಾನು ಬಿಡಂಗಿಲ್ಲ. ಹಾಂ, ತಲೆ ತಲೆ ಕೆಟ್ಟೋಗೈತಿ ನನಗೆ. ಈ ತಲೆ ಕೆಟ್ಟ ಹುಚ್ಚಾಗತ್ತೆ ನಾನು. ಅಂಥದ್ರಾಗ ನಾನು ಅಕ್ಕಿನ ಇಲ್ಲಿ ಮೆರೆಯಕ್ಕಂತ ಇರಕ್ಕೆ ಬಿಡ್ತಾನೇನ? ಬರಲಿ ಬರಲಿ, ಅವರಪ್ಪ ಹೆಂಗೆ ಕರ್ಕೊಂಡು ಬರ್ತಾನೆ ನಾನು ನೋಡ್ತಾನಕಿನ. ಬಂದ ಮೇಲೆ ಚಂದಾಗ ಮಾಡ್ತಾನಕ್ಕಿಗೆ. 2 ದಿನ ಚಂದಾಗ ಇದ್ದಾಗ ಮಾಡ್ತಾನೆ. 3ನೇ ದಿನಕ್ಕೆ ಆಕಿಗೆ ಸ್ವಲ್ಪ 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 ಕೊಡೋಕೆ ಸ್ಟಾರ್ಟ್ ಮಾಡ್ತಾನಕ್ಕೆ ಅಷ್ಟ. ಹಾಂ, ನನ್ನನ್ನು ಎದಿಗೆ ಚಾಡಿಸ್ವತ್ನಲ್ಲ ನನ್ನ ಗಂಟ. ಅದು ಆ ಸುಂದರಿ ಸಲುವಾಗಿ ಎಲ್ಲ ಮಾಡಿದ್ದು ಈ ಅಮ್ಮಿ. ಅಮ್ಮೋ 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 ಅಂಥೇಳಿ ನನ್ನ ಮಗಳು ಅಂತ ಅನ್ಕೊಂಡಿಲ್ಲ. ನನಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ಲ ನನ್ನ ಮಗಳು. ನನ್ನ ಮಗಳು ಹಿಂಗೆ ಮಾಡ್ತಾ ನಾನು ಅನ್ಕೊಂಡಿರ್ಕಿಲ್ಲ. ಆದ್ರೆ ಅಮ್ಮಿ ಹಿಂಗೆ ಮಾಡಿಬಿಟ್ಲು. ಎಲ್ಲ ಸತ್ಯ ಹೋಗಿ ಅವರಪ್ಪ ಮುಂದೆ ಒದ್ರಿಬಿಟ್ಲು. ಈಕೆ ಒದ್ರಬಾರ್ದಾಗಿತ್ತು. ಮತ್ತು ಅವ ಮದುವೆ ಆಗಿತ್ತಲ್ಲ, ಮದುವೆ ಮಾಡಕ್ಕೆ ಬಂದಿದ್ದಲ್ಲ, ಕರ್ಕೊಂಬಂದಿದ್ದಲ್ಲ ಹುಡುಗನ, ಅವಂದು ಹೇಳಿಬಿಟ್ಲ ಅವ್ರ ಜೀವನ ಎಕ್ಕುಟ್ಟು ಹೋಗೈತಿ, ಹಂಗಾಗೈತಿ, ಕುಡಿದು ಹೊಡಿತಾನೋ ಮಾಡ್ತಾನೋ ಅಂಥೇಳಿ. ಈಕೆವ ನೋಡಿದ್ಲವನ ಅಮ್ಮಿ. 2ರಾಗ 1 ಆಗಲೇಬೇಕು. ಆ ಸುಂದ್ರಿ ಈ ಮನ್ಯಾಗ ಬಂದು ಹೆಂಗಿರ್ತಾಳೆ ಆಡು ನೋಡ್ತಾನೆ. ಇಷ್ಟು ದಿನದ ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ಒಂದು ಲೆಕ್ಕ ನಾನು ನೋಡ್ತಾನೆ. ಏ ಬಸಪ್ಪ, ಹೆಂಗೆ ಕರ್ಕೊಂಡು ಬಾರುವಾಕಿನ. ಅಕ್ಕಿ ಮ್ಯಾಲೆ ನನಗೆ ಯಾಕೆ ದ್ವೇಷ? ಅಕ್ಕಿ ಮ್ಯಾಲೆ ನನಗೆ ಇಷ್ಟು ದ್ವೇಷ ಇರಲಿಲ್ಲ. ಆದ್ರೆ ನೀನು ನನ್ನ ಒದ್ದುಬಿಟ್ಟಲ್ಲ, ನನ್ನನ್ನು ಜಾಡಿಸಿ ಒದ್ದುಬಿಟ್ಟಲ್ಲ. ಇಲ್ಲ ಮಠ ಎದಿ ನುಸಾಸ್ತಿ ಅಂತದ್ರಾಗ ನಾನು ಬಿಡ್ತಾನೇನ ಆಕಿನ? ಈ ಮನೆ ನೆಮ್ಮದಿಯಾಗಿರಕ್ಕೆ ನಾನು ಬಿಡ್ತಾನೇನ? ಹಾಂ, ಇಲ್ಲ, ಅದಾಗ್ದಿರೋ ಮಾತಾಯ್ತದು. ಹಾಂ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅಂದ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಬರ್ತಾ ಇದೆ. ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಸ್ಟೋರಿ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಮಂಜವ, ಯಾಕೆ ಮಂಜವ ಏನಾಯ್ತು ಹಿಂಗೆ ಸಿಟ್ಟಿಲ್ಲ ಇಲ್ಲಿ ಕುಂತಿದ್ದಿಲ್ಲ? ಯಾಕೋ ಏನೋ ಭಾಳ ಯಾರ್ದ ಮ್ಯಾಗ ಸಿಟ್ಟು ಮಾಡ್ಕೊಂಡಂಗೈತಿ. ಅಲ್ಲ ಈ ಮದುವೆ ಟೆನ್ಷನ್ದಾಗ ಸಿಟ್ಟು ಬರೋದು ಸಹಜನ ಬಿಡು. ಅಲ್ಲ ಹಿಂಗೆ ಕುಂತ್ರಿ ಹೆಂಗೆ ಕೆಲಸಗಳು ಹೆಂಗೆ ಆಗ್ಬೇಕಾ? ಕರ್ತಿದ್ದಲ್ಲ ಇದನ್ನು ಮಾಡಕ್ಕಂತೇಳಿ ಅದಕ್ಕೆ ಬನ್ನಿವ. ಮತ್ತೇನು ಮಾಡೋಣ ಬೇಡ? ಅದೇನೋ ಚಕ್ಲಿ ಏನೋ ಅಂತೇಳಿ ಏನೋ ಮಾಡೋಣ ಅಂತೇಳಿ. ಹ್ಞೂ ಅಕ್ಕ, ಮಾಡ್ಬೇಕದ. ಇವು ಚಕ್ಲಿ ಎಲ್ಲ ಇವು ಅಂತಾರಲ್ಲ ಅವು ಕಚೇರಿ, ಅವು ಮಾಡೋನು ಎಲ್ಲ ಮಾಡೀನಿ. ಚಕ್ಲಿ ಶೇಂಗಾದ ಹೋಳಿಗೆ ಎಲ್ಲ ಮಾಡೀನಿ. ಇವನು ಮಾಡೋನಿಲ್ಲ ಅಂದ್ರೆ ಕರ್ಚಿಕಾಯಿ. ಅವಷ್ಟು ಮಾಡ್ಬೇಕಲ್ಲ. ಕರ್ಚಿಕಾಯಿ ಒಂದು ಸ್ವಲ್ಪ ಪುರಿ ಮಾಡಿದ್ರಾತು. ಅದ್ರ ಮ್ಯಾಗ ಅದು ಹೆಸರು ಬರೀತಾರಲ್ಲ, ಅವು ಬರೆದು ಇಡ್ಬೇಕಲ್ಲ. ಹುಡುಗಿ ಕಡೆಯಿಂದ ಮತ್ತು ಬಾಂಡೆ ಸಾಮಾನು ತಂದಿರ್ತೀವಿ ಅಲ್ಲಿ, ಶೋಕ್ ಇಡ್ತವಲ್ಲ. ಅವನು ಅದ್ರ ಮುಂದೆ ಅಲ್ಲಿ ಇಡ್ಬೇಕಲ್ಲ ಅವನ. ಅದಕ್ಕೆ ಒಟ್ಟು ಮಾಡೋನು ಅಂತ ಕೆಲಸ ಕರೆದ್ನಿ ಮತ್ತು ಬಾಕ. ಅಲ್ಲ ನೀನು ಯಾಕೆ ಹಿಂಗೆ ಸಿಟ್ಟು ಹಾಕೊಂತಿದ್ದಿ? ಏನು ಕೆಲಸ ಮಾಡಿ ಸಾಕಾದೇನ? ಅದಕ್ಕೆ ಹಿಂಗೆ ಕುಂತೇನ? ಇಲ್ಲಕ್ಕ, ಹಂಗೆ ಏನು ಮಾಡೋದು? ನಮ್ದು ಯಾರಿಗೆ ಹೇಳೋದು? ನಮ್ದು ಯಾರಿಗೇನು ಕೇಳ್ತಾರೆ ಬಿಡು. ಮತ್ತು ಹಿಂದಾಗಡೆ ನಾವು ಹೇಳ್ಬೇಡಂದ್ರೆ ಹೋಗಿ ಹೇಳೇ ಬಿಡ್ತಾರೆ. ಏನು ಮಾಡೋದು? ನಮ್ಮ ಕಷ್ಟ ನಮ್ಗೆ ಗೊತ್ತು. ಎಂಥ ಮದ್ವೆ ಗದ್ದಲಾಗ ಯಾಕೋವ ಒಂದಿಟ್ಟು ಹೊಟ್ಟೆ ರೇದಿ ನುಸಿದಂಗೆ ಆಗತ್ತಿದ್ದ. ಹೌದನ? ಅಯ್ಯೋ ಶಿವನ, ಮತ್ತೀಗ ಹೆಂಗೆ ನಾನೆಲ್ಲ ತಯಾರಿ ಮಾಡ್ಕೊಲ್ಲ ನಂಗಾರ? ಅವು ಮಸೂರಿ ಚಾಟ್ನಿ ಇಲ್ಲ ಅಂದ್ರೆ ಸುಮ್ಮನೆ ತಂದ್ರಾತು ಬಿಡಕ್ಕ. ನಿನಗೆ ಗೊತ್ತಿದ್ರೆ ಹೋಯ್ತು ತೊಗೊಂಬಂದು ಕೊಡ್ತೀಯನ? ಎಲ್ಲಿ ಸುಮ್ಮನೆ ಮಾಡೋದು? ಯಾಕೋ ನನಗೆ ಒಂದು ಸ್ವಲ್ಪ ಇಲ್ಲಿ ಚೆನ್ನಾಗಿ ಎದಿ ನುಸಿದಂಗೆ ಆಗತ್ತೈತಿ. ಈಗ ಮಾಡ್ಕೊಂತ ಕುಂದ್ರಾಕು ಹಂಗಿಲ್ಲ. ಏನು ಮಸೂರಿ ಚಾಟ್ನಿ ಅಷ್ಟೇ ಅಲ್ಲ, ಅಲ್ಲಿಡಾಕ ತಿನ್ನಾಗೇನಲ್ಲ, ಬಂದವ್ರಿಗೆ ತಿನ್ನಾಕೆಲ್ಲ ಚಕ್ಲಿ ಶೇಂಗಾದ ಹೋಳ್ಗೆ ಎಲ್ಲ ಮಾಡೀನಿ. ಚೋಡುವ ಎಲ್ಲ ಮಾಡೀನಿ. ಇನ್ನು ಏನಿಲ್ಲ ಅಷ್ಟೇ. ಅದಕ್ಕೆ ರೊಕ್ಕ ಕೊಡ್ತೇನೆ, ಹೋಗಿ ತೊಗೊಂಬಂದು ಕೊಡ್ತೀಯನಕ್ಕ? ಹೌದನ್ನ? ಇದ್ರಾಗಿರ್ತಾವ ಅವ, ತೊಗೊಂಡು ಬರ್ಬೇಕು. ಅಲ್ಲ ಅಲ್ಲಿಗಂಡ ನಾನು ಒಬ್ಬಾಕಿ ಹೋಗ್ಲೇನ? ನನ್ನ ಜೊತೆ ಒಂದು ಸ್ವಲ್ಪ ನೀನು ಬಂದಿದ್ರೆ ಚಲೋ ಇತ್ತು, ಇಬ್ಬರು ಕೂಡ ಹೋಗಿ ಬರ್ತಿದ್ದು. ನನಗೆ ಮತ್ತೆ ಸಾಕನತಿ. ಆಯ್ತು ಬಿಡು, ನಾನು ಹೋಗಿ ಬರ್ತೇನೆ. ಸರಿ, ಹೋಗಿ ಬರಲೇ ನಂಗಾರ? ನಾ ಈಕಿನ ಕರ್ಕೊಂಡು ಹೋಗ್ತಂತ ನನ್ನ ಮಗಳು. ಸರಿ ತಡಿ, ರೊಕ್ಕ ಕೊಡ್ತೇನೆ. ತಗೋಕ ಅಕ್ಕ, ಏನೇನು ಬೇಕಲ್ಲ ಅವೆಲ್ಲ ತೊಗೊಂಬಂದ್ಬಿಡು. ಆಕೆ ಅಮ್ಮ ಒಂದು 2 ಏನೋ ಹೇಳತ್ತಿದ್ಲು, ಅವನು ತೊಗೊಂಬ. ಅಮ್ಮಿ, ಅಮ್ಮಿ, ನಿನಗೆ ಏನೋ ಬೇಕಂತಿಲ್ಲ, ಅದನ್ನ ಏನಂತ ಹೇಳು. ಅಕ್ಕ ಹೊಂಟಾಳು, ಬರುವಾಗ ತೊಗೊಂಡು ಬರ್ತಾಳೆ.
ಅದ ಏನಿಲ್ಲ ಆಂಟಿ, ಅದ ಅಲ್ಲಿ ನೇಲ್ ಪಾಲಿಶ್ ಬೇಕಾಗಿತ್ತಾ. ನೇಲ್ ಪಾಲಿಶು ಟಿಕಡಿಗಳು ಒಂದು ಸ್ವಲ್ಪ ಚಂದನ ಟಿಕಡಿಗಳು ಬೇಕಾಗಿದ್ದು. ನೋಡಿ ತೊಗೊಂಡು ಬರ್ತಾರೇನ? ಸರಿ ಆಯ್ತು. ಎಷ್ಟು ಬೇಕು? ಒಂದು 2-3 ಥರ ತೊಗೊಂಬರ್ಲೇನು ಟಿಕಡಿ? ಒಂದು ಕೆಂಪನ್ನು ಇರ್ತಾವಲ್ರಿ ಪ್ಲೇನ್ ಅಂಥದ್ದು ಒಂದು ಪ್ಯಾಕೆಟ್ ತೊಗೋರಿ. ಆಮೇಲೆ ಮುತ್ತಿನೂ ಇರ್ತಾವಲ್ಲ ಅಂಥ ಒಂದು 2 ಪ್ಯಾಕೆಟ್ ತೊಗೋರಿ. ಆಮೇಲೆ ಸ್ವಲ್ಪ ಅದ್ರಾಗ ಉದ್ದನು ಆಮೇಲೆ ರೌಂಡನು ಹಿಂಗೆ ಡಿಸೈನ್ದು ಇರ್ತಾವೆ ನೋಡಿರಿ, ಅಂಥವೆಲ್ಲ ತೊಗೋರಿ. ಏನದು ಒಂದು ತೊಗೋರಿ, ಚಂದ ಯಾವಿರ್ತಲ್ಲ, ಭಾಳ ಉದ್ದನು ತೊಗೋಬೇಡ್ರಿ, ಅಷ್ಟೇ ಸಣ್ಣ. ಇವಾಗ ನಾನು ಹೆಂಗೆ ಹಚ್ಕೊಂಡಲ್ಲ ಹಿಂಗೆ ನೋಡಿ ತೊಗೋರಿ. ಸರಿ ಆಯ್ತು. ನಿಂಗೆ ಯಾವ ಬೇಕು ಇಟ್ಕೋ, ಬೇಡ ಅದನ್ನು ವಾಪಸ್ ಕಳ್ಸಕ್ಕೆ ಬರ್ತದೆ ಹೇಳಿ ಬರ್ತಾನೆ ಅವ್ನಿಗೆ. ಒಂದಷ್ಟು ಐತನಪ್ಪ ಹುಡುಗಿಗೆ ಯಾವ ಬೇಕು ಅವೆಲ್ಲ ಇಟ್ಕೊಂಡು ವಾಪಸ್ ಕಳಿಸ್ತಾನೆ ನಾಕಂತ ಹೇಳಿ ತೊಗೊಂಡು ಬರ್ತಾನೆ ತಗೋ. ಸರಿ ಆಯ್ತು ರೀ, ಅಷ್ಟು ಮಾಡಿರಿ. ಬರ್ತೀನಿ ಹಂಗಾರೆ ಮಂಜು, ಮತ್ತೆ ಹೊತ್ತಾಕತಿ ಬಂದ ನೀನು ಕೊಟ್ಟು ಕಸ. ನಾನು ಹೋಗಿ ಸ್ವಲ್ಪ ಮನ್ಯಾಗ ಇನ್ನೂ ಕೆಲಸ ಐತಿ, ಹೊಲಕ್ಕೆ ಹೋಗಿ ಈ ಕಡೆನ ಬನ್ನಿ, ಇನ್ನೂ ಕೆಲಸಗಳು ಮಾಡ್ಕೋಬೇಕು. ಹೋದಾಕನ ಬರ್ತಾನೆ ಬಿಡಂಗಾರ. ಸರಿ ಆಯ್ತು, ನಿಂಗೆ ಪುಣ್ಯ ಆತ್ಲೇವ, ನೀನು ಒಟ್ಟು ನಿನಗೆ ಹೆಲ್ಪ್ ಆದಿ. ಅದ್ರಾಗೇನ ಮದುವೆ ಮನ್ಯಾಗ ಮತ್ತೆ ಓಡಾಡಿದ್ರೆ ಮತ್ತೆ ಅಂತ ಅದ್ರಾಗ ಓಡಾಡ್ತು. ಯಾರು ಬಂದಿಲ್ಲ ಇಲ್ಲಿ ರಿಲೇಟಿವ್ದಾರ ಯಾರು ಕಂತವಾರ? ಅಯ್ಯೋ ಎಲ್ಲರೂ ಈಗ ಯಾಕೆ ಬರ್ತಾರೆ, ಕೆಲಸ ಹತ್ತತಿ. ಎಲ್ಲರೂ ನಾಳೆ ಮುಂಜಾನೆ ಬರ್ತಾರೆ ಅಕ್ಕಿ ಟೈಮ್ಗೆ. ಇವಾಗ ಯಾರಿಗೆ ಬಾ ಅಂದವ್ರಿಗೆ ಎಲ್ಲರೂ ಹಂಗೆ ಅದಾರ ಬಿಡು. ಸರಿ ಆಯ್ತು ತಗೋ, ನೀನು ಹೋಗಿ ತೊಗೊಂಡು ಬಾ. ಜಲ್ದಿ ಮತ್ತೆ ಹೋಗ್ಬೇಕು ಕಲ್ಯಾಣ ಮಾಡ್ಬೇಕು ಈಗ ರಾತ್ರಿ. ಹೌದೇನಾ? ಸರಿ ಆಯ್ತು ಅಂದ್ರೆ ಹೋಗ್ಬತ್ತ ನಾನು. ಅಮ್ಮ ಮತ್ತೆ ಏನಾರ ಬೇಕನ ಇವ? ಮತ್ತೆ ಆಂಟಿ ಮತ್ತು ಏನು ಹೇಳ್ಬೇಕು ಗೊತ್ತಾಗಲ್ತು. ಇದು ಪಾರ್ಲರ್ದಾರಿಗೆ ಹೇಳೇನು ತಗೋರಿ, ಓದೈತಿ ಏನು ಬೇಡ ಅಷ್ಟು ತೊಗೊಂಬರಿ ಸಾಕು. ಸರಿ ಆಯ್ತು. ಅಯ್ಯೋ ಹಾಳಾದ ಇದಕ್ಕೆ ಜಾಡಿಸಿ ಒಂದು ಬಿಟ್ಟ, ಇದು ಜರನು ಸಾಧ್ಯತೆ ಇವ ಹೇಳಾಕ ಆಗೋತಲ್ಲ. ಯವ್ವ ಎದಿನ ಸಾಧ್ಯತೆ? ಅಯ್ಯವ್ವ ಅಯ್ಯೋ ಶಿವನ, ಮ್ಯಾಲೆ ಹತ್ತಿ ಮಲ್ಕೋಬೇಕಂದ್ರೆ ಅದು ಆಗವಲ್ತು. ಹಾಳಾದ ಹೆಂಗೆ ಓದ್ಬಿಟ್ಟು ಏನೋ ಜಾಡಿಸಿ ಎದಿಗೆ ಓದಿಬೇಕೇನ? ಅಯ್ಯೋ ದೇವ್ರ. ಯವ್ವ ಇದೀನ ಸಾಧ್ಯತೆ? ಯಾಕೆ ಬೇ ಅಪ್ಪ ಜಾಡಿಸಿ ಓದಿದ್ದಕ್ಕ? ಯವ್ವ ಮಾತಾಡ್ವಿ ನನ್ನ ಜೊತೆ. ಕೈ ತೆಗಿಯ ಕಡೆ ಸುಮ್ಮನೆ, ನಿನಗೆ ಹೇಳ್ತಾರೆ ನನ್ನ ಮ್ಯಾಗ ಕೈ ಇಡಬೇಡ, ಕೈ ತೆಗಿ ಅಂತೇಳಿ. ಮಾಡಿಸೋದೆಲ್ಲ ಮಾಡಿಸೆ ಅಪ್ಪನ ಕಡೆಯಿಂದ ಹೊಡಿಕೆ ಈಗ ಬಂದಾಳಿಲಿ. ಸುಪ್ನಾತಿ ಎದಕ್ಕೆ ಬೇಕಾಗಿತ್ತು ನಿನಗೆ? ನಿನಗೆ ಎದಕ್ಕೆ ಬೇಕಾಗಿತ್ತು ನಿನಗೆ? ತನ್ನಾಗ ಇದ್ದಿದ್ರೆ ಹಾಕ್ತಿರ್ಕಿಲ್ಲ ನೋಡಿ. ಈಗ ನಿನ್ನ ಮದುವೆ ಓಡಾಡೋದು ಬಿಟ್ಟೆ ಇದು ಹಿಡ್ಕೊಂಡು ಕುಂದ್ರ ಪರಿಸ್ಥಿತಿ ಆಗೈತೆ ನನಗಿಲ್ಲಿ. ಎಲ್ಲ ಆಗಿದ್ದು ನಿನ್ನಿಂದಾನ. ನಿನ್ನ ಜೊತೆ ನಾನು ಯಾವತ್ತೂ ಮಾತಾಡೋಂಗಿಲ್ಲ. ನೀನು ನಾನು ಮಾತಾಡ್ಸೋಕೆ ಹೋಗಬೇಡ, ನಡಿ ಇಲ್ಲಿಂದ. ಅಲ್ಬೇಯವ್ವ ನೀ ಮಾಡೋದು ತಪ್ಪಿತ್ತು, ಅದಕ್ಕೆ ಅಪ್ಪ ಗೊತ್ತಿರಲಿ, ಸುಂದ್ರಿ ಅಕ್ಕನ ಕ್ಷಮಿಸ್ಲಿ, ಸುಂದ್ರಿ ಅಕ್ಕನ ಈ ಮನೆಗೆ ಕರ್ಕೊಂಡು ಬರಲಿ ಅಂತೇಳಿ ಎಲ್ಲ ಹೇಳೀನಿ. ಆದ್ರೆ ನೀನು ಯಾಕೆ ಅದ್ರಾಗ ತಪ್ಪನ್ನ ಹುಡ್ಕೋಕ್ಲಾಗತಿ? ಅದ್ರಾಗ ಕರೆಗಳನ್ನ ಹುಡುಕ್ಬೇ. ನೀನು ಮನ್ಸಿಗೆ ಯಾಕೆ ಅಷ್ಟು ಹಚ್ಕೊಂಡು? ಮತ್ತಪ್ಪ ಸಿಟ್ಟೆ ಆಗಿದ್ದ, ನೀನು ಯಾಕೆ ಹೋದಿ? ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತಲ್ಲ, ಅದು ಬಾಯಿ ಮಾಡ್ಕೊತ ಹೋದಿ, ಮತ್ತು ಸಿಟ್ಟು ಬರಂಗಿಲ್ಲ ಏನಪ್ಪಾಗ, ಅದಕ್ಕೆ ಒದ್ದ. ಈಗ ನೋಡಿದ್ರೆ ನೀನು ನನ್ನನ್ನೇ ದೂರ ಹಾಕತ್ತಿದ್ಯಲ್ಲ. ಆತು ಬಿಡು, ಎಲ್ಲ ನಂದ ತಪ್ಪು, ನಾನೇ ಎಲ್ಲ ತಪ್ಪು ಮಾಡಿ ಮುತ್ತಿಟ್ಕೊಂಡಾನ. ನೀನೇನು ತಪ್ಪು ಮಾಡಿಲ್ಲ ಅಲ್ಲ? ಮಾತಾಡ್ಬಿಟ್ಟು ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ತಯಾರಾಗಿ ಹೋಗು, ಕರ್ಕೊಂಡು ಹೋಗಕ್ಕ ಬರ್ತಾರೆ. ಈಗ ನೀನು ಹಿಂಗೆ ಕುಂದ್ರೆ ಬೇಡ. ನೀನೇ ಮಾತಾಡಿಲ್ಲ ಅಂದ್ರೆ ನನಗೆ ಮದುವೆ ಬೇಡ, ನನಗೆ ಮದುವೆ ಆಗಂಗಿಲ್ಲ. ಏನು ಹೇಳಕತ್ತೀನಿ ನೀನು? ತನ್ನಾಗ ನಡಿ. ಏನು ಅನ್ಕೊಂಡ್ಬಿಟ್ಟಿದ್ದೀನ? ಏನು ಮದುವೆ ಅಂದ್ರೆ ಆಟ ಅನ್ಕೊಂಡ್ಬಿಟ್ಟೇನ? ತೆಗೆದು ಒಂದೆರಡು ಬಿಟ್ಟು ಅಂದ್ರೆ ಹಲ್ಲ ಮುರ್ದ ನೀನು. ಅದು ಮಾತಾಡ್ತೀಯಾ ಇಲ್ಲ ಹೇಳಿ ನನ್ಗೆ. ಮತ್ತೆ ಏನು ಮಾಡಕತ್ತಾನ ಮತ್ತೆ? ಯಾವ್ದಾರ ಜೊತೆ ಮಾತಾಡ್ತಾನೆ? ನಿನ್ನ ಜೊತೆನೆಲ್ಲ ಮಾತಾಡ್ತಿರೋದು? ಎದ್ದಡಿ ಇಲ್ಲಿಂದ ಹೋಗಿ ಬಟಪಟ ರೆಡಿ ಆಗೋಗಿನ. ಚಂದಾಗ ನಕ್ಕುಂತ ಮಾತಾಡ್ಬೇವ. ಇವತ್ತು ಹೋದ್ನಿ ಅಂದ್ರೆ ಮದುವೆಯಾಗಿ ಹೋದ್ರೆ ಮುಗಿದು ಹೋತ. ಇದು ನನ್ನ ಮನೆ ಅಲ್ಬೇನ, ನನ್ನ ತವ್ರ ಮನೆ ಆಗ್ತತಿ. ನೀರು ಮಠ ಅಷ್ಟೇ ನಾನು ಈ ಮನೆಗೆ ಬರೋಕ್ಕಾಗೋದು. ನೀನಿಲ್ಲಂದ್ರೆ ನಾಳೆ ಅಣ್ಣನ ಹೆಂಡತಿ ಬರಕ್ಕೆ ಬಿಡ್ತಾಳೇನು? ಆಕೆ ನಮ್ಮಾಗಿ ಬರತ್ತಾಳೋ ನಡೀತತಿ. ಅಲ್ಲಿ ಹೆಂಗಿರ್ತತೋ ಏನೋ ಒಂದು ಗೊತ್ತಿಲ್ಲ. ಅತ್ತಿ ಜೊತೆ ಹೊಂದ್ಕೊಂಡು ಹೋದ್ರೆ ಜೀವನ, ಅತ್ತಿ ಜೊತೆ ಹೊಂದ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಇನ್ನು ಏನೇನಾಗ್ತತೋ ಏನೋ. ಅಮ್ಮಗನ ಅಂಕಿತನ ಮ್ಯಾಗ ಯಾಕೋ ಪ್ರೀತಿ ಇದ್ದಂಗಿಲ್ಲ. ಅವ ಯಾರನ್ನೋ ಪ್ರೀತಿ ಮಾಡೋದನ್ನಂತ ಅನಿಸತಿ. ಆಗ ನಿನ್ನ ಜೊತೆ ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡೇನಿ. ನನ್ನ ಪ್ರೀತಿನ ಬಿಟ್ಟು ನನ್ನ ಪ್ರೀತಿನ ತ್ಯಾಗ ಮಾಡಿ ಅಂಕಿತನ ಮದುವೆ ಆಗತ್ತಾನ. ನೀನು ಸುಮ್ಮನೆ ಇದ್ರೆ ಸರಿ, ಇಲ್ಲ ನಾನಂತೂ ಈ ಮದುವೆ ಆಗೋದಿಲ್ಲ ಅಂತಂದ. ಅಂದರೆ ಅಣ್ಣ ಯಾವುದೋ ಹುಡುಗಿನ ಮನಸ್ಸಿನಾಗ ಲವ್ ಮಾಡಕತ್ತಾನ. ಈಗ ನೀನು ಏನಾದರೂ ಅಂಕಿತ ಮದುವೆ ಆದ್ರೆ, ಅಂಕಿತ ಮದುವೆ ಮಾಡಿದ್ರೆ ಅವರಿಬ್ಬರು ಜೀವನ ಹಾಳಾಗ್ತತಿವೆ. ಏನು ಮಾಡ್ತಿದ್ದಿ ನೀನು ಯೋಚನೆ ಮಾಡು. ಈಗೇನ ಅಂಕಿತನ ಜೊತೆ ಆಗೋ ಮದುವೆ ನಿಲ್ಲಿಸ್ಬೇಕನ್ನತ್ತೇನ? ತನ್ನಾಗ ಹೋಗಿ ತಯಾರಾಗ, ಮೊದಲು ಹೋಗಿ ನಿನ್ನ ಕಲ್ಯಾಣ ಹೋಗೋದು ಸಮಾಧಾನ ಆಗ್ತಾನೆ. ನಾನು ನಡಿ ಇಲ್ಲಿಂದ, ಎದ್ದು ನಡಿ, ಸೀರೆ ಉಟ್ಕೊಂಡು ತಯಾರಾಗಿ ಹೋಗು.